ನಮಸ್ಕಾರ ಎಲ್ಲರಿಗೂ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಹಾಸನ ಜಿಲ್ಲೆಯಲ್ಲಿ ಹೊಯ್ಸಳ ದೇವಸ್ಥಾನಗಳನ್ನು ನೋಡಬೇಕು ಅಂತ ಏನಾದರೂ ಬಂದರೆ ನಿಮ್ಮ ಮನಸ್ಸಿಗೆ ಬರೋದು ಬೇಲೂರು ಹಳೇಬೀಡಿನ ವಿಶ್ವವಿಖ್ಯಾತ ದೇವಾಲಯಗಳು. ಬೇಲೂರಿನ ಚೆನ್ನಕೇಶವ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ಶಾಂತಲೇಶ್ವರ. ಈ ಎರಡು ದೇವಸ್ಥಾನಗಳು ಮಾತ್ರ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆದರೆ ಸ್ನೇಹಿತರೆ, ಇಡೀ ಹಾಸನ ಜಿಲ್ಲೆಯಲ್ಲಿ ನಾನು ಸ್ವತಃ 540 ಹೊಯ್ಸಳ ದೇವಸ್ಥಾನಗಳನ್ನು ಇದುವರೆಗೆ ದಾಖಲು ಮಾಡಿದ್ದೇನೆ. ಅದರಲ್ಲಿ 350 ದೇವಸ್ಥಾನಗಳನ್ನು ಈಗಾಗಲೇ ನೋಡಿ ಮುಗಿಸಿದ್ದೇನೆ. ಅದು ನೋಡಿ ಅದು ಫೋಟೋಗ್ರಫಿ ಮಾಡಿ ಲೇಖನಗಳನ್ನು ಕೂಡ ಮಾಡಿ ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ. ಈ ಒಂದು ವಿಡಿಯೋ ಮಾಡ್ತಾ ಇರೋದು ಕೂಡ ಒಂದು ಹೊಯ್ಸಳ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡೋದಕ್ಕೋಸ್ಕರ. ಈ ಒಂದು ದೇವಸ್ಥಾನ ಇರೋದು ಹಾಸನ ತಾಲೂಕಿನ ಹೆರಗು ಅನ್ನುವ ಒಂದು ಊರಿನಲ್ಲಿ. ಹೊಯ್ಸಳರ ಕಾಲಕ್ಕೆ ಬಹಳ ವಿಶೇಷವಾದ ಸ್ಥಾನವನ್ನು ಪಡೆದಿದ್ದ ಈ ಒಂದು ಊರಿನಲ್ಲಿ 3 ಹೊಯ್ಸಳರ ಕಾಲದ ರಚನೆಗಳಿದ್ದಾವೆ. ಒಂದು ಕೀರ್ತಿನಾರಾಯಣ ದೇವಾಲಯ, ಇನ್ನೊಂದು ಕಮಟೇಶ್ವರ, ಇನ್ನೊಂದು ಜೈನ ಬಸದಿ. ಸೊ ಇಷ್ಟು ಈ ಊರಿನಲ್ಲಿ ಇರುವಂತಹ ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಂತಹ ಸ್ಮಾರಕಗಳು, ದೇವಾಲಯಗಳು. ಸ್ನೇಹಿತರೆ, ಬರೀ ಹೆರಗು ಮಾತ್ರ ಅಲ್ಲ, ಇಲ್ಲಿ ಸುತ್ತಮುತ್ತ ಹುಡುಕಿದ್ರೆ ಪ್ರತಿಯೊಂದು ಊರಿನಲ್ಲಿ ಕೂಡ ನಮಗೆ ಒಂದೊಂದು ದೇವಸ್ಥಾನ ಸಿಗುತ್ತೆ. ಪಕ್ಕದಲ್ಲಿ ಹರಿಹರಾಪುರ ಅಂತಿದೆ, ಮುದಿಗೆರೆ ಇದೆ, ಕಣಜನಹಳ್ಳಿ ಇದೆ, ಹೊನ್ನಮ್ಮನಹಳ್ಳಿ ಇದೆ, ಮತ್ತು ದುದ್ದ ಇದೆ. ಇನ್ನು ದುದ್ದದಿಂದ ಆ ಕಡೆಗೆ ಹೋದರೆ ನಮಗೆ ಅನುಗವಳ್ಳಿ, ಪೂಮಗಾಮೆ, ನಿಟ್ಟೂರು, ಕೆಲ್ಲವತ್ತಿ, ಎಲೆಗುಂದ, ಎಷ್ಟೊಂದು ಹಳ್ಳಿಗಳಲ್ಲಿ ನಮಗೆ ಹೊಯ್ಸಳರ ಕಾಲದ ದೇವಸ್ಥಾನಗಳಿದ್ದಾವೆ. ಮತ್ತು ಈ ಭಾಗದಲ್ಲಿ ಚನ್ನರಾಯಪಟ್ಟಣ ತಾಲೂಕು ನಮಗೆ ಟಚ್ ಆಗುತ್ತೆ. ಈ ಭಾಗದಲ್ಲಿ ಕೂಡ ತುಂಬ ದೇವಸ್ಥಾನಗಳಿದ್ದಾವೆ. ಹಳ್ಳಿನಲ್ಲೂ ಕೂಡ ನಮಗೆ ಹುಡುಕಿದ್ರೆ ದೇವಸ್ಥಾನಗಳು ಸಿಗ್ತವೆ. ಸೊ ಹಾಗೆ ಈ ಒಂದು ಊರಿನಲ್ಲಿ ಕೂಡ 3 ಹೊಯ್ಸಳರ ಕಾಲದ ದೇವಸ್ಥಾನಗಳಿದ್ದಾವೆ. ಈ ವಿಡಿಯೋದಲ್ಲಿ ಹೆರಗುವಿನ ಕೀರ್ತಿನಾರಾಯಣ ದೇವಸ್ಥಾನವನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ತುಂಬ ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ ಇದು. ಇಲ್ಲಿನ ಮೂರ್ತಿಯನ್ನು ನೋಡೋಕ್ಕೆ 2 ಕಣ್ಣುಗಳು ಸಾಲದು. ಹಾಗೆ ಈ ದೇವಸ್ಥಾನ ಮೊದಲು ಹೇಗಿತ್ತು ಮತ್ತು ಇವಾಗ ಯಾವ ಸ್ಥಿತಿನಲ್ಲಿದೆ, ಅದು ನಡೆದು ಬಂದ ಹಾದಿ ಏನು, ಎಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡಿದ್ರು, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಹೆರಗು ಗ್ರಾಮದ ಹೊರವಲಯ. ಅಂದರೆ ಈ ಕಡೆ ತುಂಬ ಸುಂದರವಾದ ಪರಿಸರ, ಹೊಲ ಗದ್ದೆ ತೋಟ, ತುಂಬ ಚೆನ್ನಾಗಿರುವಂಥ ಒಂದು ಪರಿಸರ ಇದೆ ಇಲ್ಲಿ. ಇಂಥ ಒಂದು ಪರಿಸರದಲ್ಲಿ ನೆಲಮಟ್ಟದಿಂದ ಸುಮಾರು ಒಂದು 5-6 ಅಡಿ ಎತ್ತರದ ಜಾಗದಲ್ಲಿ ನಮಗೆ ಈ ಕೀರ್ತಿನಾರಾಯಣ ದೇವಸ್ಥಾನ ನೆಲೆಗೊಂಡಿದೆ. ಇದು ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿರುವಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಮಗೆ ಗರ್ಭಗುಡಿ, ಶುಕನಾಸ, ನವರಂಗ ಮತ್ತು ಮುಖಮಂಟಪ ಇದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮಗೆ ಇದು ಪೂರ್ವಾಭಿಮುಖವಾಗಿದ್ದರೂ ಕೂಡ ಪಶ್ಚಿಮದ ದಿಕ್ಕಿನಿಂದ ಕೂಡ ನಮಗೆ ಈ ದೇವಸ್ಥಾನಕ್ಕೆ ಒಂದು ಪ್ರವೇಶ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಈಗ ನೀವು ನೋಡ್ತಾ ಇರುವಂಥದ್ದು ಮುಖಮಂಟಪ. ಈ ದೇವಸ್ಥಾನಕ್ಕೆ ನಾವು ಪ್ರವೇಶವನ್ನು ಕೊಡುವಂಥ ಒಂದು ಮುಖಮಂಟಪ. ಸ್ನೇಹಿತರೆ, ಈ ದೇವಸ್ಥಾನ ಏಕಕೂಟ ದೇವಸ್ಥಾನ, ಅಂದರೆ ಒಂದು ಗರ್ಭಗುಡಿ ಇರುವಂತಹ ಒಂದು ದೇವಸ್ಥಾನ. ನೋಡಿ, ಈ ದೇವಸ್ಥಾನಕ್ಕೆ ಮುಖಮಂಟಪ, ಈ ಮುಖಮಂಟಪ 2 ಕಂಬಗಳ ಒಂದು ಆಧಾರ ಇದೆ. ಈ ಕಂಬಗಳನ್ನು ಮುಖಮಂಟಪಕ್ಕೆ ಆಧಾರವಾಗಿ ನಿಲ್ಲಿಸಲಾಗಿದೆ. ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಕಕ್ಷಾಸನ ಅಂತ ಇರುತ್ತೆ. ಅಂದರೆ ಕಕ್ಷಾಸನ ಅಂದರೆ ಜಗಲಿ, ಅಂದರೆ ಈ ಭಾಗದಲ್ಲಿ ಕಕ್ಷಾಸನ ಅಂತ ಇರಬೇಕು, ಅದು ಇಲ್ಲಿಲ್ಲ. ಅದು ದೇವಸ್ಥಾನದಲ್ಲಿ ಏನಾದರೂ ಸಭೆ ಸಮಾರಂಭಗಳು, ಏನಾದರೂ ಮೀಟಿಂಗ್ಸ್ ಏನಾದರೂ ಆದಾಗ ಆ ಜಗಲಿಗೆ ಹೊರ್ಕೊಂಡು ಕೂತ್ಕೊಂಡು ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ಕಕ್ಷಾಸನದ ಮೂಲಕ ಕೊಡ್ತಾಯಿದ್ರು. ಇದು ಮುಖಮಂಟಪದ 2 ಕಂಬಗಳು. ಮುಖಮಂಟಪದ ಮೇಲ್ಭಾಗದಲ್ಲಿ ನಮಗೆ ಚಾವಣಿ, ಆ ಚಾವಣಿಯಲ್ಲಿ ಪದ್ಮಮಂಡಲದ ಒಂದು ಭುವನೇಶ್ವರಿ ಇದೆ. ಸೊ ಇದು ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರ. ಈ ಪ್ರವೇಶೋದ್ವಾರದ 2 ಕಡೆ ನಾವು ವೈಷ್ಣವ ದ್ವಾರಪಾಲಕರನ್ನು ನೋಡಬಹುದು. ಈಗ ನೀವು ನೋಡ್ತಾ ಇರುವಂಥದ್ದು ಈ ದ್ವಾರದ ಲಲಾಟದಲ್ಲಿ ವೇಣುಗೋಪಾಲನ ಒಂದು ಕೆತ್ತನೆ ಇದೆ. ನೋಡಿ, ವೇಣುಗೋಪಾಲ ಈ ದೇವಸ್ಥಾನದ ಲಲಾಟದಲ್ಲಿರುವಂತಹ ವೇಣುಗೋಪಾಲ. ನೀವು ಗಮನಿಸಿ ನೋಡಿದ್ರೆ ಆ ವೇಣುಗೋಪಾಲನ ಕೈ ಮತ್ತು ಕಾಲು ಸ್ವಲ್ಪ ಭಗ್ನವಾಗಿದೆ. ಸೊ ಅದು ಕೂಡ ನಾವು ಇಲ್ಲಿರುವಂತಹ ಹಸು ಕರುಗಳು, ಕಾನನ, ಸೊ ಇದನ್ನೆಲ್ಲ ನೋಡಿ ವೇಣುಗೋಪಾಲ ಕೊಳಲನ್ನು ಊತ ನಿಂತ್ಕೊಂಡಿರ್ಬೇಕಾದ್ರೆ ಎಲ್ಲ ಹಸುಕರುಗಳು ಕೃಷ್ಣನ ಸುತ್ತ ಬಂದು ಸುತ್ತುವರಿದಿರೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಇದು ದೇವಸ್ಥಾನದ ಒಳಭಾಗ. ಯಾವುದೇ ಹೊಯ್ಸಳ ದೇವಸ್ಥಾನದ ಸಾಮಾನ್ಯ ರಚನೆ ಪ್ರಕಾರ ನಮಗೆ ನವರಂಗ ಕಾಣುತ್ತೆ. ಸೊ ಇಲ್ಲೂ ಕೂಡ ಸುಂದರವಾದ ಕಂಬಗಳಿರುವಂತಹ ಒಂದು ನವರಂಗ ಇದೆ. ಸ್ನೇಹಿತರೆ, ಈ ಹೊಯ್ಸಳರ ಕಾಲದಲ್ಲಿ ಈ ರೀತಿಯ ಕಂಬಗಳನ್ನು ಯಾವ ರೀತಿ ಮಾಡ್ತಾಯಿದ್ರು ಅನ್ನೋದಕ್ಕೆ ನಾವು ಈಗ ಅದನ್ನು ಗೆಸ್ ಕೂಡ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದನ್ನು ಲೇತ್ ಟರ್ನಿಂಗ್ ಮಿಷಿನ್ಸ್ ಇಲ್ಲದೆ ಈ ರೀತಿಯ ಸ್ಪಷ್ಟವಾದ ಉಂಗುರಾಕಾರದ ರಚನೆಗಳನ್ನು ಮಾಡೋದು ಅಸಾಧ್ಯ ಅಂತ ತಜ್ಞರು ಹೇಳ್ತಾರೆ. ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಆ ಮಿಷಿನಲ್ಲಿ, ಅಂದರೆ ಈ ಕಲ್ಲು ಜೋರಾಗಿ ತಿರುಗಿದಾಗ ಉಂಟಾದಂತಹ ಕೆಲವು ರಚನೆಗಳನ್ನು, ಗೀರುಗಳನ್ನು ಕೂಡ ನಾವು ಗಮನಿಸ್ಬೋದು. ಸೊ ಆದ್ದರಿಂದ ಇದನ್ನು ಯಾವುದೋ ಒಂದು ಯಂತ್ರದ ಸಹಾಯದಿಂದನೇ ಈ ರೀತಿಯ ಕಂಬಗಳನ್ನು ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ದೇವಸ್ಥಾನದ ನವರಂಗದಲ್ಲಿ ನಮಗೆ 4 ಕಂಬಗಳಿದ್ದಾವೆ. ಸೊ ಇದೆಲ್ಲ ಬಳಪದ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಸೊ ಕಂಬದ ಕೆಳಭಾಗ ಪೀಠ ಅಂತ ಕರೀತಾರೆ, ಇದರ ಮಧ್ಯಭಾಗನ ದಿಂಡು ಅಂತ ಕರೀತಾರೆ. ಸೊ ಮೇಲ್ಭಾಗದಲ್ಲಿ ಪದ್ಮ ಮತ್ತು
ಇದು ಬೋಧಿಗೆ. ಸೊ ಇದ್ರ ಮೇಲೆ ದೇವಸ್ಥಾನದ ತೊಲೆಗಳು ನಿರ್ಮಾಣ ಆಗಿದೆ. ಸ್ನೇಹಿತರೆ, ಈ ದೇವಸ್ಥಾನದ ನವರಂಗದಲ್ಲಿ ಒಟ್ಟು 9 ಅಂಕಣಗಳಿದ್ದಾವೆ. 9 ನವರಂಗ ಅಂದರೆ 9 ಅಂಕಣ. ಇಲ್ಲಿ 9 ಅಂಕಣಗಳ ಚಾವಣಿಯಲ್ಲಿ ನಮಗೆ 9 ಭುವನೇಶ್ವರಿಗಳು ಕಾಣಿಸುತ್ತೆ. ಹೊಯ್ಸಳ ದೇವಸ್ಥಾನಗಳ ಒಂದು ಬಹುಮುಖ್ಯ ಆಕರ್ಷಣೆ ಅಂದರೆ ಭುವನೇಶ್ವರಿಗಳು. ಈ ಭುವನೇಶ್ವರಿ ನಮಗೆ ದೇವಸ್ಥಾನದ ಚಾವಣಿಯಲ್ಲಿ ಅಂದರೆ ಒಳಭಾಗದ ಚಾವಣಿಯಲ್ಲಿ ಕಂಡು ಬರುತ್ತೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಮಧ್ಯದ ಅಂಕಣದ ಭುವನೇಶ್ವರಿ. ಸೊ ಇದು ಪದ್ಮಮಂಡಲದ ಭುವನೇಶ್ವರಿ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಹೂಗಳನ್ನು ಬಿಡಿಸೋದಕ್ಕೆ ಶಿಲ್ಪಿ ಕೆತ್ತನೆಯನ್ನು ಮಾಡಿರುವಂಥದ್ದು. ಅದಕ್ಕೆ ಕೆಲವು ಕಡೆ ಬರೀ ಮಾರ್ಕಿಂಗ್ ಮಾತ್ರ ಆಗಿದೆ, ಆದರೆ ಕಂಪ್ಲೀಟ್ ಆಗಿಲ್ಲ. ಬರೀ ಕಂಪ್ಲೀಟ್ ಆಗದೇ ಇರೋವಂಥ ಜಾಗನ ತೋರಿಸ್ತೀನಿ. ಇದು ಮಾರ್ಕಿಂಗ್ ಮಾಡಿದ್ದಾರೆ, ಬಟ್ ಹೂಗಳನ್ನು ಪೂರ್ತಿಯಾಗಿ ಬಿಡಿಸ್ಲಿಲ್ಲ ಅವರು. ನೋಡಿ, ಸೊ ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿಕೊಂಡು ನಂತರ ಹೂಗಳನ್ನು ಬಿಡಿಸ್ತಾ ಇದ್ದು, ಬಿಡಿಸಿರುವಂಥ ರಚನೆ ಇಲ್ಲಿ ನಿಮಗೆ ಕಾಣುತ್ತೆ. ಸೊ ಇದು ಮಧ್ಯದ ಭುವನೇಶ್ವರಿಯ ರಚನೆ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಹೊಯ್ಸಳ ದೇವಸ್ಥಾನಗಳ ಈ 9 ಅಂಕಣಗಳಲ್ಲಿನ ಭುವನೇಶ್ವರಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತವೆ. ಅಂದರೆ ಒಂದು ಇನ್ನೊಂದು ರೀತಿ ಇರೋದಿಲ್ಲ. ಮತ್ತು ಇನ್ನೂ ಕೆಲವು ದೇವಸ್ಥಾನಗಳಲ್ಲಿ ಜಾಮೆಟ್ರಿಕಲ್ ಈಕ್ವೇಷನ್ಸ್ನ ಬಳಸಿ ಮಾಡಿರುವಂಥ ಭುವನೇಶ್ವರಿಗಳು ನಮಗೆ ಕಾಣಿಸ್ತವೆ. ಅಷ್ಟು ಕ್ಲಿಷ್ಟವಾದ ಜಾಮೆಟ್ರಿಕಲ್ ಈಕ್ವೇಷನ್ನ ಬಳಸಿ ಅವರು ರಚನೆಗಳನ್ನು ಮಾಡಿರ್ತಾರೆ. ಸೊ ಇಲ್ಲಿ ಇರುವಂಥ ಬಹುಪಾಲು ಭುವನೇಶ್ವರಿಗಳು ಅಥವಾ ವಿತಾನಗಳು ನಮಗೆ ಪದ್ಮಮಂಡಲದ ವಿತಾನಗಳಾಗಿದ್ದಾವೆ. ನೀವು ನೋಡ್ತಾ ಇದ್ದೀರಾ, ಇವೆಲ್ಲ ಪದ್ಮಮಂಡಲದ ವಿತಾನಗಳು. ಯಾವುದೇ ಒಂದು ದೇವಸ್ಥಾನ ಭದ್ರವಾಗಿ ನಿಲ್ಲಬೇಕಾದ್ರೆ ಈ 4 ಕಂಬಗಳ ಆಧಾರ ಅಲ್ಲದೆ ನಮಗೆ ಗೋಡೆಗಳಲ್ಲಿ ಅರ್ಧ ಕಂಬಗಳು ಅಂತ ಇರ್ತವೆ. ಈಗ ನೀವು ನೋಡ್ತಾ ಇರೋದು ಇದು ಅರ್ಧ ಕಂಬ, ಇದು ಮಧ್ಯದಲ್ಲಿರುವಂಥದ್ದು ಪೂರ್ಣ ಕಂಬ, ಇಲ್ಲಿರುವಂಥದ್ದು ಅರ್ಧ ಕಂಬ. ಯಾಕಂದರೆ ಇದು ಹೊರಭಾಗಕ್ಕೆ ಮಾತ್ರ ನಮಗೆ ರಚನೆ ಕಾಣಿಸುತ್ತೆ, ನಮಗೆ ಕೆತ್ತನೆ ಮಾಡಿರುವಂಥದ್ದು. ಅದು ಇದು ಒಳಭಾಗಕ್ಕೆ ಒರಟುಗಲ್ಲಿರುತ್ತೆ. ಅದು ಗೋಡೆ ಒಳಗಡೆ ಅಡಕವಾಗಿರೋದ್ರಿಂದ ನಾವು ಅದನ್ನು ಅರ್ಧ ಕಂಬ ಅಂತ ಕರಿತೇವೆ. ಅದು ಗೋಡೆಗಳ ಮೇಲೆ ಒಂದು ದೇವಸ್ಥಾನದ ರಚನೆಯನ್ನು ಅದು ತಡ್ಕೊಂಡಿರುತ್ತೆ. ಸೊ ಇದು ಮಧ್ಯಭಾಗದಲ್ಲಿರುವಂತಹ ಕಂಬಗಳು ದೇವಾಲಯದ ಮುಖ್ಯ ತೂಕವನ್ನು ತಡ್ಕೊಂಡಿದ್ರೆ, ಅರ್ಧ ಕಂಬಗಳು ಗೋಡೆಗಳ ಒಳಭಾಗದಲ್ಲಿ ಇರುತ್ತೆ. ಸೊ ನಾವು ಇದು ನವರಂಗವನ್ನು ನೋಡಿದ್ವಿ. ಇದು ಮುಖ್ಯ ಗರ್ಭಗುಡಿಯ ಪ್ರವೇಶ ದ್ವಾರ. ಅಂದರೆ ಈಗ ದೇವಸ್ಥಾನದ ಗರ್ಭಗುಡಿ, ಅದರ ಮುಂಭಾಗದಲ್ಲಿ ಶುಕನಾಸ. ಈ ಶುಕನಾಸದ ಇದು ಪ್ರವೇಶ ದ್ವಾರ. ನೋಡಿ, ನೀವು ಶುಕನಾಸದ ಪ್ರವೇಶ ದ್ವಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಜಾಲಾಂಧ್ರದ ರಚನೆ ಇದೆ. ಅಂದರೆ ವೆಂಟಿಲೇಷನ್ಗೋಸ್ಕರ ಮಾಡಿರುವಂಥ ಜಾಲಾಂಧ್ರ. ಮತ್ತು 2 ಕಡೆ ವೈಷ್ಣವ ದ್ವಾರಪಾಲಕರಿದ್ದಾರೆ. ಮಧ್ಯದಲ್ಲಿ ಮೇನ್ ಎಂಟ್ರೆನ್ಸ್ನಲ್ಲಿ ಇರೋ ಥರನೇ ಇಲ್ಲೂ ಕೂಡ ಒಂದು ಲಲಾಟ ಕೆತ್ತನೆ ಇದೆ. ಸೊ ಇಲ್ಲಿ ಮುಖ್ಯ ಪ್ರವೇಶ ದ್ವಾರದಲ್ಲಿ ವೇಣುಗೋಪಾಲ ಇದ್ದರೆ ಇಲ್ಲಿ ಕಾಳಿಂಗ ಮರ್ದನದ ಒಂದು ಕೆತ್ತನೆ ಇದೆ. ನಾನು ಕೂಡ ಇದೇ ಮೊದಲ ಬಾರಿಗೆ ಕಾಳಿಂಗ ಮರ್ದನದ ಲಲಾಟವನ್ನು ನೋಡ್ತಾ ಇರೋದು. ಅದರ ಜೊತೆಯಲ್ಲಿ ಆ ಕಾಳಿಂಗನ ಪತ್ನಿಯರು ಯಾರಿದ್ರು, ನಾಗ ಸರ್ಪ ಕಾಳಿಂಗನ ಪತ್ನಿಯರು, ಅವರು ಕೃಷ್ಣನನ್ನು ಬೇಡ್ಕೊಳ್ತಾ ಇರುವಂಥ ಒಂದು ಚಿತ್ರಣ ಕೂಡ ಇಲ್ಲಿದೆ. ಸೊ ಈ ರೀತಿಯ ಚಿತ್ರಣ ನಮಗೆ ಬೇರೆ ದೇವಸ್ಥಾನಗಳಲ್ಲಿ ಎಲ್ಲೂ ಕಂಡು ಬರೋದಿಲ್ಲ. ಸೊ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ಒಂದು ಕೆತ್ತನೆಯನ್ನು ಹೊಯ್ಸಳ ಶಿಲ್ಪಿಗಳು ಮಾಡಿದ್ದಾರೆ. ಆಗ ನೀವು ಒಳಗಡೆ ನೋಡ್ತಾ ಇರುವಂಥದ್ದು ಮುಖ್ಯ ಗರ್ಭಗುಡಿ ಸ್ನೇಹಿತರೆ. ಹೆರಗು ಕೀರ್ತಿನಾರಾಯಣ ದೇವರಿರುವ ಮುಖ್ಯ ಗರ್ಭಗುಡಿ. ಸೊ ಮುಖ್ಯ ಗರ್ಭಗುಡಿಯಲ್ಲಿ ಸುಮಾರು 5 ಅಡಿ ಎತ್ತರದ ಕೀರ್ತಿನಾರಾಯಣ, ಸುಮಾರು 2 ಅಡಿ ಎತ್ತರದ ಗರುಡ ಪೀಠದ ಮೇಲೆ ಸಮಭಂಗಿಯಲ್ಲಿ ನಿಂತಿರುವಂಥದ್ದು. ಗರ್ಭಗುಡಿಯ 2 ಕಡೆ ನಾವು ವೈಷ್ಣವ ದ್ವಾರಪಾಲಕರನ್ನು ನೋಡ್ತೇವೆ. ಮತ್ತು ಲಲಾಟದಲ್ಲಿ ನಾವು ಸಮಭಂಗಿಯಲ್ಲಿ ನಿಂತಿರುವ ಮತ್ತು ಮಿನಿಯೇಚರ್ ರೂಪದಲ್ಲಿರುವ ನಾರಾಯಣನ ನೋಡ್ತೇವೆ. 2 ಕಡೆ ಚಾಮರಧಾರಣಿಯರು ಅಥವಾ ಸೇವಕಿಯರನ್ನು ಕೂಡ ನೋಡ್ತೇವೆ. ಸ್ನೇಹಿತರೆ, ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದ್ದಂತಹ ನೂರಾರು ದೇವಸ್ಥಾನಗಳಲ್ಲಿ ನಾವು ವಿಷ್ಣುವಿನ ಚತುರ್ವಿಂಶತಿ ಮೂರ್ತಿಗಳನ್ನು ನೋಡ್ತೇವೆ. ಅದು ಮುಖ್ಯವಾಗಿ ನಾವು ಕೇಶವನ ದೇವಾಲಯಗಳು ಹೆಚ್ಚಾಗಿ ಕಂಡು ಬರ್ತವೆ. ಅದರ ನಂತರ ನಾರಾಯಣ, ವಾಸುದೇವ, ಈ ರೀತಿಯಾಗಿ ಹಲವು ದೇವಸ್ಥಾನಗಳು ನಮಗೆ ಕಂಡು ಬರ್ತವೆ. ಅದರಲ್ಲಿ ವಿಶೇಷವಾಗಿ ನಾರಾಯಣನ ದೇವಸ್ಥಾನಗಳು ಬಹಳ ವಿರಳವಾಗಿರುವಂಥದ್ದು. ಬೆಳವಡಿಯ ವೀರನಾರಾಯಣ, ಸೊ ಹೀಗೆ ಕೆಲವು ದೇವಸ್ಥಾನಗಳು ಮಾತ್ರ ಇದ್ದಾವೆ. ಅದರಲ್ಲಿ ಹೆರಗು ಕೀರ್ತಿನಾರಾಯಣ ಕೂಡ ಒಂದು. ನೋಡಿ, ನಾರಾಯಣನ ಲಕ್ಷಣಗಳನ್ನು ನಾವು ಹೇಳೋದಾದರೆ, ಸಮಭಂಗಿಯಲ್ಲಿ ನಿಂತಿರುವಂತಹ ನಾರಾಯಣ ಅಥವಾ ವಿಷ್ಣುಮೂರ್ತಿ ಕೈಗಳಲ್ಲಿ ಹಿಡಿದಿರುವಂತಹ ಆ 4 ಆಯುಧಗಳ ಆಧಾರದ ಮೇಲೆ ನಾವು ನಾರಾಯಣನ ಒಂದು ಹೆಸರನ್ನು ನಾವು ಸೂಚಿಸ್ತೇವೆ. ಅದೇನಪ್ಪ ಅಂದರೆ, ಬಲಗೈಯಲ್ಲಿ ಹಿಡಿದಿರುವಂತಹ ಆಯುಧಗಳು ಶಂಖ, ಹಿಂಭಾಗದಲ್ಲಿ ಪದ್ಮ, ಗದೆ ಮತ್ತು ಚಕ್ರ. ಈ 4 ಆಯುಧಗಳು ಕೈಗಳಲ್ಲಿ ಹಿಡ್ಕೊಂಡಿರುವಂಥದ್ದು ನಾವು ಅದನ್ನು ಗುರುತಿಸ್ತೇವೆ ನಾರಾಯಣನ ಮೂರ್ತಿ ಅಂತ. ಹಾಗೆ ಈ ಮೂರ್ತಿಯ ಇನ್ನೊಂದು ಲಕ್ಷಣ ಏನಪ್ಪ ಅಂದರೆ, ಮೂರ್ತಿಯ ಹಿಂಭಾಗದ ಮಕರ ತೋರಣದಲ್ಲಿ ವಿಷ್ಣುವಿನ ದಶಾವತಾರದ ಕೆತ್ತನೆಗಳನ್ನು ಕೂಡ ನಾವು ನೋಡಬಹುದು. ದಶಾವತಾರದ ಕೆತ್ತನೆಗಳು ಮತ್ಸ್ಯಾವತಾರ, ಕೂರ್ಮಾವತಾರ, ವಾಮನ, ನರಸಿಂಹ, ಪರಶುರಾಮ, ರಾಮ,
ಬಲರಾಮ, ಕೃಷ್ಣ, ಬುದ್ಧ, ಕಲ್ಕಿ ಈ ರೀತಿಯಾಗಿ ನಮಗೆ 10 ದಶಾವತಾರದ ಕೆತ್ತನೆಗಳು ಕೂಡ ಈ ಒಂದು ಮೂರ್ತಿಯಲ್ಲಿ ಕಾಣಿಸುತ್ತೆ. ಸ್ನೇಹಿತರೆ, ದೇವಸ್ಥಾನದ ಒಳಭಾಗವನ್ನು ನೋಡಿದ್ವಿ. ಎಷ್ಟು ಅದ್ಭುತವಾಗಿರುವಂತಹ ಕೆತ್ತನೆಗಳು, ಭುವನೇಶ್ವರಿಗಳು, ಕಂಬಗಳು, ಗರ್ಭಗುಡಿಯಲ್ಲಿನ ಮೂರ್ತಿ, ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಅಷ್ಟು ಅದ್ಭುತವಾದ ಸೂಕ್ಷ್ಮ ಕೆತ್ತನೆಗಳು ಉಳ್ಳಂತಹ ಕೀರ್ತಿನಾರಾಯಣನ ಒಂದು ಮೂರ್ತಿಯನ್ನು ನೋಡಿದ್ವಿ. ನೋಡಿ, ಈಗ ನೀವು ನೋಡ್ತಾ ಇರೋವಂಥದ್ದು ನವರಂಗದ ಹೊರಭಾಗದ ಗೋಡೆಗಳು. ನೋಡಿ, ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ಹೊರಭಾಗದಲ್ಲಿ ಭಿತ್ತಿ ಶಿಲ್ಪಗಳನ್ನು ನೋಡ್ತೇವೆ. ಆದರೆ ಈ ದೇವಾಲಯದಲ್ಲಿ ಭಿತ್ತಿ ಶಿಲ್ಪಗಳ ಬದಲು ನಾವು ಕುಡ್ಯ ಸ್ತಂಭಗಳನ್ನು ನೋಡ್ತೇವೆ. ಅಂದರೆ ಗೋಡೆಯನ್ನು ಹಾಗೆ ಪ್ಲೈನ್ ಆಗಿ ಬಿಡಬಾರ್ದು ಅಂತ ಅಲ್ಲಲ್ಲಿ ಈ ಕುಡ್ಯ ಸ್ತಂಭಗಳ ರಚನೆಗಳನ್ನು ಮಾಡ್ತಾಯಿದ್ರು. ಕೆಳಭಾಗದಲ್ಲಿ 3-4 ಪಟ್ಟಿಗೆಗಳ ಒಂದು ಅಧಿಷ್ಠಾನ ಕೂಡ ಇದೆ. ನೋಡಿ, ಇಲ್ಲಿನ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ದೇವಸ್ಥಾನದ ಶಿಖರ ಪಾಂಸನ ಶೈಲಿ ಅಥವಾ ಕದಂಬ ನಾಗರ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ನೀವು ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನೋಡಿದ್ರೆ ನಿಮಗೆ ಈ ಶಿಖರದ ಒಂದು ರಚನೆ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಮೇಲ್ಭಾಗದಿಂದ ಪಿರಮಿಡ್ ಆಕಾರದಲ್ಲಿ ಮೆಟ್ಲಾಗಿ ಮೇಲ್ಭಾಗದವರೆಗೂ ಒಂದು ರಚನೆ ಇದೆ. ತುದಿನಲ್ಲಿ ತುಂಬ ಸುಂದರವಾಗಿರುವಂಥ ಮೂಲದಿಂದ ಉಳ್ಕೊಂಬಂದಿರುವಂಥ ಕಲಶ ಇದೆ. ಸೊ ಇದು ದೇವಸ್ಥಾನದ ಗರ್ಭಗುಡಿಯ ಹೊರಭಾಗ. ಸೊ ದೇವಸ್ಥಾನದ ಒಂದು ಸಂಪೂರ್ಣ ನೋಟವನ್ನು ನಾವು ಇಲ್ಲಿಂದ ಸವಿಯಬಹುದು ಸ್ನೇಹಿತರೆ. ಈಗ ನೀವು ನೋಡ್ತಾ ಇರುವಂಥದ್ದು ದೇವಸ್ಥಾನದ ಪೂರ್ಣವಾದ ಒಂದು ನೋಟ. ಆಗ ದೇವಸ್ಥಾನದ ಹಿಂಭಾಗ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಪ್ರವೇಶ ಮಂಟಪ ಇದೆ. ಇದು ಬಹಳ ವಿಶೇಷವಾಗಿರುವಂಥದ್ದು. ಯಾಕಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಪ್ರವೇಶ ಮಂಟಪವನ್ನು ನಿರ್ಮಿಸಿರೋದು ಬಹಳ ಅಪರೂಪವಾಗಿ ನಮಗೆ ಈ ಹೊಯ್ಸಳ ದೇವಸ್ಥಾನಗಳಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ದೇವರಿಗೆ ಅಭಿಷೇಕ ಮಾಡಿದ ನಂತರ ಇಲ್ಲಿ ಹೊರಭಾಗಕ್ಕೆ ಬರುವಂಥ ನೀರು ಇಲ್ಲಿ ನಮಗೆ ಜಲಪ್ರಾಣಾಳ ಇದೆ, ಅದನ್ನು ಪೈಪ್ ಹಾಕಿ ಇಲ್ಲಿ ಹೊರಭಾಗಕ್ಕೆ ಬಿಟ್ಟಿದ್ದಾರೆ. ಸೊ ಇದು ದೇವಸ್ಥಾನದ ಇನ್ನೊಂದು ಭಾಗದ. ಸ್ನೇಹಿತರೆ, ಈ ದೇವಸ್ಥಾನವನ್ನು ನಾವು ಪರಿಚಯ ಮಾಡ್ಕೊಂಡ್ವಿ. ಈಗ ನೋಡಿ, ನೀವು ಒಂದು ಸ್ಕೂಲ್ ನೋಡಿದ್ರಿ, ಜನತಾ ಪ್ರೌಢಶಾಲೆ ಹೆರಗು ಅಂತ. ನೋಡಿ, ಆ ಸ್ಕೂಲಲ್ಲಿ ಸುಮಾರು 35 ವರ್ಷಗಳ ಕಾಲ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಕೆಲಸ ಮಾಡಿದ ರಮೇಶ್ ಅನ್ನೋರು ಈ ದೇವಸ್ಥಾನದ ಅರ್ಚಕರು. ವಿಶೇಷ ಏನು ಗೊತ್ತಾ, ಅವರು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿದ್ದಾಗ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಲ್ಲಿನ ವಿದ್ಯಾರ್ಥಿಗಳನ್ನು, ಕ್ರೀಡಾಪಟುಗಳನ್ನು ಮಾಡಿ ಆ ಮಟ್ಟಕ್ಕೆ ಬೆಳೆಸಿರುವಂಥ ಮಹಾಮಹಿಮರು ಅವರು ಈ ದೇವಸ್ಥಾನದ ಅರ್ಚಕರು. ಅವರನ್ನು ಮಾತಾಡ್ತಾನೆ. ಅದಕ್ಕೂ ಮೊದಲು ಈ ದೇವಸ್ಥಾನದ ಇತಿಹಾಸವನ್ನು ಕೂಡ ಅವರು ತಿಳಿಸ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಿಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಯಿತು. ತುಂಬ ಸಂತೋಷ. ಸ್ನೇಹಿತರೆ, ಇವರೇ ನಮ್ಮ ದೇವಾಲಯದ ಅರ್ಚಕರಾದಂತಹ ರಮೇಶ್ ಅನ್ನೋರು. ಸರ್, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಮತ್ತು ಈ ದೇವಸ್ಥಾನದಲ್ಲಿ ಏನೇನೋ ಉತ್ಸವಗಳಾಗ್ತವೆ, ಪೂಜೆಗಳಾಗ್ತವೆ, ಮತ್ತು ಇನ್ನೂ ಏನಾದರೂ ವಿಶೇಷಗಳಿದ್ದರೆ ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನಾನು ರಮೇಶ್ ಅಂತ ಹೇಳಿ ಈ ದೇವಸ್ಥಾನದ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗಿಂತ ಮೊದಲೇ ನಮ್ಮ ತಂದೆ ಸೀತಾರಾಮ್ ಭಟ್ರು ಅಂತ ಇದ್ದರು. ಇದು ವಂಶ ಪರಂಪರೆಗೆ ಬಂದಂಥ ದೇವಸ್ಥಾನ. ಏನು ದೇವಸ್ಥಾನ ನೋಡ್ತಾ ಇದ್ದಾರೆ, ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ, ಇದು 1218ರಲ್ಲಿ ಸ್ಥಾಪನೆ ಆದಂಥ ಒಂದು ದೇವಸ್ಥಾನ. 2ನೇ ವೀರಬಲ್ಲಾಳನ ಕಾಲದಲ್ಲಿ ಈ ದೇವಸ್ಥಾನ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಶಾಸನದಲ್ಲಿ ಒಂದು ಇತಿಹಾಸ ಇದೆ. ನಂತರ ಜಯಭಟ್ಟ ನಾಯಕ ಅಂತ ಹೇಳಿ ಈ ಒಂದು ದೇವಸ್ಥಾನ ಒಬ್ಬ ನಾಯಕ ಈ ದೇವಸ್ಥಾನ ಕಟ್ಟಿಸ್ತಾ ಅಂತ ಒಂದು ಪ್ರತೀತಿ ಇದೆ. ಈ ದೇವಸ್ಥಾನ ತುಂಬ ಸುಂದರವಾಗಿ ಇರುವಂಥ ಒಂದು ದೇವಸ್ಥಾನ. ನಾವು ದಕ್ಷಿಣ ಭಾರತದಲ್ಲಿ ಹೇಳಬೇಕು ಅಂತಂದರೆ ಏನು ನಮ್ಮ ಮೈಸೂರಲ್ಲಿರುವಂಥ ತಲಕಾಡು ಕೀರ್ತಿನಾರಾಯಣ ಸ್ವಾಮಿ ಬಿಟ್ಟರೆ ದಕ್ಷಿಣ ಭಾರತದಲ್ಲೇ ನಮ್ಮ ಯರಗು ಗ್ರಾಮದಲ್ಲಿರುವಂಥ ಒಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಇಲ್ಲಿ ಬಂದಂಥ ಭಕ್ತಾದಿಗಳು ಸಹ ಹೇಳ್ತಾರೆ. ತುಂಬ ಸುಂದರವಾದಂಥ ದೇವಸ್ಥಾನ. ಮತ್ತು ಇಲ್ಲಿ ವಿಶೇಷ ಅಂತಂದರೆ ನಮ್ಮ ನಾರಾಯಣ ಸ್ವಾಮಿ, ಕೀರ್ತಿನಾರಾಯಣ ಸ್ವಾಮಿಯಲ್ಲಿ ದಶಾವತಾರ ತುಂಬ ಚೆನ್ನಾಗಿದೆ. ಜೊತೆಗೆ ಬಲಗಡೆ ಕಮಲ ಇದೆ, ಎಡಗಡೆ ಗದೆ ಇದೆ. ಇದೊಂದು ವಿಶೇಷ. ತುಂಬ ಚೆನ್ನಾಗಿ ಒಂದು ದೇವಸ್ಥಾನ ಮೂಡಿ ಬಂದಿದೆ. ಇಲ್ಲಿ ವಿಶೇಷ ಅಂತಂದರೆ ನಮ್ಮ ಊರಿನಲ್ಲಿ ವಿಜಯದಶಮಿ ದಿವಸ ತುಂಬ ಚೆನ್ನಾಗಿ ಒಂದು ಪೂಜೆ ನಡೆಯುತ್ತೆ ಇಲ್ಲಿ. ಕಾರಣ ಏನಪ್ಪ ಅಂತಂದರೆ, ವಿಶೇಷವಾಗಿ ನಮ್ಮ ಊರಲ್ಲಿ ರಿಟೈರ್ಡ್ ಆದಂಥ ಶಿಕ್ಷಕರಿಗೆ ಮತ್ತು ರಿಟೈರ್ಡ್ ಆದಂಥ ಒಬ್ಬ ಮಿಲಿಟ್ರಿಯವರಿಗೆ ಇಲ್ಲಿ ನಾವು ಸನ್ಮಾನ ಮಾಡಿ ನಮ್ಮ ದೇವಸ್ಥಾನ ಕನ್ವೀನರ್ ಆದಂಥ ದೇಶಕಾಚಾರ್ ಮತ್ತು ಅವ್ರ ಕುಟುಂಬದವರಿಗೆ ಕಾರ್ಯಕ್ರಮನ ತಂದೆ ಕಾಲದಿಂದ ತಂದೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅವತ್ತು ತುಂಬ ಚೆನ್ನಾಗಿ ಗ್ರಾಮದಲ್ಲೆಲ್ಲ ಮೆರವಣಿಗೆ ಹೋಗಿ ದೇವರು 1 ಕಿಲೋಮೀಟರ್ ದೂರ ಇರುವಂಥ ಬನ್ನಿ ಮಂಟಪ ಇದೆ. ಆ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಪೂಜೆನ ಮಾಡಿ ಬನ್ನಿಯನ್ನು ಕಡಿದು ಮತ್ತೆ ಪ್ರೊಸೆಷನ್ ಬಂದು ಅಲ್ಲಿಂದ ಬಂದಾದಮೇಲೆ ಸಾಯಂಕಾಲ ಇಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರೂ ಸಹ ತುಂಬ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾರೆ. ಅದೇ ರೀತಿ ಒಂದು
10-15 ವರ್ಷದಿಂದ ಒಂದು ಕಾರ್ಯಕ್ರಮ ನಡ್ಕೊಂಬರ್ತಿದೆ. ಏನು ನಾವು ದೇವಸ್ಥಾನ ನೋಡ್ತಾ ಇದ್ದೀವಿ, ಈ ದೇವಸ್ಥಾನ ಈ ಥರ ಇರಲಿಲ್ಲ, ಇದೆಲ್ಲ ಇರಬೇಕು ಅಂತ, ಈ ಥರ ಆಗಬೇಕು ಅಂತಂದಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಗ್ರಾಮದ, ನಮ್ಮ ಊರಿನ ನಮ್ಮ ಸ್ನೇಹಿತರಾದಂಥ ಶ್ರೀಯುತ ದೇಶಕಚಾರ್ ಅವರು. ಅವರಿಲ್ಲ ಅಂತಂದರೆ ದೇವಸ್ಥಾನ ಯಾರು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಕಾರಣ ದೇವಸ್ಥಾನ ಆಗಲಿ ಬಿದ್ದೋಗುವ ಸ್ಥಿತಿ ಅಂತ ಇತ್ತು. ಆಗ 2008ರಿಂದ ಆ ಒಂದು ದೇವಸ್ಥಾನನ ಒಂದು ಸ್ಥಾಪನೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಇವರು ಧರ್ಮಸ್ಥಳದ ಹೆಗಡೆಯವರ ಹತ್ರ ಹೋಗಿ ಕೇಳ್ಕೊಂಡಾಗ ಅವರು ಸ್ವಲ್ಪ ಸಹಾಯ ಮಾಡಿ 1998ರಿಂದ ಹಿಡಿದು 2003ರವರೆಗೆ 2002ರಲ್ಲಿ ಈ ಒಂದು ದೇವಸ್ಥಾನನ ಮತ್ತೆ ಜೀರ್ಣೋದ್ಧಾರ ಮಾಡಲಾಯಿತು. ತುಂಬ ಶಿಥಿಲವಾದಂಥ ದೇವಸ್ಥಾನ ಈಗ ತುಂಬ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದೆಲ್ಲ ಕಾರಣ ಕ್ರೆಡಿಟ್ ಎಲ್ಲ ನಮ್ಮ ದೇಶಕಚಾರ್ಗೆ ಹೋಗ್ಬೇಕು. ತುಂಬ ಚೆನ್ನಾಗಿ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ಪ್ರತಿಯೊಂದು ಹಬ್ಬಗಳಲ್ಲೂ ಸಹ ಅಭಿಷೇಕ ನಡೀತಾ ಇರುತ್ತೆ. ಭಕ್ತಾದಿಗಳು ಬಂದು ಭಾಗವಹಿಸ್ತಾರೆ. ಈಗ ಸ್ವಲ್ಪ ಜನ ಮುದಿಗೆರೆ ಅಂತ ಪಕ್ಕದಲ್ಲಿದೆ ಊರು, ಅಲ್ಲಿ ಬಂದಂಥ ಜನಗಳು ನಮ್ಮೂರವರೇ, ಬಿಟ್ಟು ಹೋದಂಥ ಊರವರು ಬಂದು ಇಲ್ಲಿ ಮತ್ತೆ ಒಂದು ದೇವಸ್ಥಾನ ನೋಡಬೇಕು ಅಂತ ಬರ್ತಾರೆ. ದರ್ಶನ ಮಾಡಿ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ದೇವಸ್ಥಾನದ ವಿಶೇಷ ಮತ್ತೆ ಯಾವ್ಯಾವ ಹಬ್ಬಗಳಾಗುತ್ತೆ, ಇಲ್ಲಿ ಹಬ್ಬಗಳ ದಿನ ಏನೇನು ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ ಅಂತ ನಮ್ಗೆ ಅರ್ಚಕರು ತಿಳಿಸ್ತಾರೆ. ಹಾಗೆ ಅರ್ಚಕರು ಒಂದು ಮಾತಾಡ್ತಾ ಇದ್ರು, ಜಯಶೇಖಾಚಾರ್ಯ ಅವರು ಈ ದೇವಸ್ಥಾನಕ್ಕೆ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನನ್ನ ಆತ್ಮೀಯ ಮಿತ್ರರು ಕೂಡ ಅವರು, ಬೆಂಗಳೂರಿನ ನಿವಾಸಿಯವರು, ಮೂಲ ಈ ಹೆರಗಿನ ಗ್ರಾಮದವರು. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ನನ್ನ ಒಂದು ರಿಕ್ವೆಸ್ಟ್ಗೆ ಮನ್ನಣೆ ಕೊಟ್ಟು ನೀವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಾ, ತುಂಬ ಸಂತೋಷ ಆಯಿತು. ಸೊ ಈ ದೇವಸ್ಥಾನದ ಬಗ್ಗೆ ನೀವು ಕಂಡಂತೆ ಈ ದೇವಸ್ಥಾನ ಯಾವ ಥರ ಇತ್ತು, ನಂತರ ಏನೇನು ಬೆಳವಣಿಗೆ ಆಯಿತು, ಮತ್ತು ಇವಾಗಿರೋಂಥ ಸ್ಥಿತಿಗೆ ಯಾರ್ಯಾರೆಲ್ಲ ಕಾರಣರಾಗಿದ್ದಾರೆ, ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಈ ಊರಿಗೆ ನನಗೆ ಬರೋದು ಅಂತ ಹೇಳಿದ್ರೆ ಬಹುಶಃ ವಿದೇಶಕ್ಕೆ ಹೋಗೋದಕ್ಕಿಂತ ತುಂಬ ಇಷ್ಟ ಆಗೋದು ನಾನು ಈ ಊರಿಗೆ ಬರೋದು. ಇಲ್ಲಿ ನಾನು 13 ವರ್ಷ ಹುಟ್ಟಿದಾಗಿನಿಂದ 13 ವರ್ಷ ಇದೇ ಊರಲ್ಲಿ ಬೆಳೆದವನು ನಾನು. ಆಮೇಲೆ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಈ ಊರು ಬಿಟ್ಟವನು. ನನಗೆ ಚಿಕ್ಕ ವಯಸ್ಸಿನಿಂದ ಈ ಒಂದು ದೇವಸ್ಥಾನದ ಬಗ್ಗೆ ಬಹಳ ಸೆಳೆತ. ಇದು ಬಹಳ ಶಿಥಿಲಾವಸ್ಥೆಯಲ್ಲಿತ್ತು. 1995ರಲ್ಲಿ ಸುಮಾರು ಕೆಲವು ವಿಶೇಷವಾಗಿ ರಾಮ್ ಪ್ರಸಾದ್ ಅಂತ ನಮ್ಮ ಅಕ್ಕನ ಯಜಮಾನರವರು, ನಮ್ಮ ಭಾವ ಅವರು ನಾನು ಸುಮ್ಮನೆ ಹೀಗೆ ಲೋಕಾಭಿರಾಮವಾಗಿ ಕಂಠೀರವ ಸ್ಟುಡಿಯೋ ಹತ್ರ ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಬೀದಿನಲ್ಲಿ. ಏನಾದರೂ ಈ ದೇವಸ್ಥಾನ ಬಿದ್ದೋಗೋದಕ್ಕೆ ಮುಂಚೆ ಏನಾದರೂ ಮಾಡಬೇಕು ಅಂತ ಹೇಳಿ. ಹೇಗೆ ಮಾಡೋದು, ಏನು ಗೊತ್ತಿಲ್ಲ, ನಮಗೆ ಮಾಡಬೇಕು ಅನ್ನೋದು ಒಂದೇ ಮಾತ್ರ ಇದ್ದಿದ್ದು. ಆ ಟೈಮಲ್ಲಿ 3 ವರ್ಷ ನಾವು ಏನೂ ಮಾಡೋದಿಲ್ಲ, ಈ ದೇವಸ್ಥಾನ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಇದರ ಬಗ್ಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗೊತ್ತಿಲ್ಲ, ಇದನ್ನು ಹೇಗೆ ಮಾಡೋದು ಅಂತ ಏನೂ ಗೊತ್ತಿರಲಿಲ್ಲ. ಸಂಭವ ಮುಂದೆ ಹೋಗ್ತಲೇ ಇತ್ತು, ಏನು ಮಾಡೋದಕ್ಕಾಗಿರಲಿಲ್ಲ. ಸುಮಾರು 1998ರ ಆರಂಭದಲ್ಲಿ ನಾನು ಹೀಗೆ ಶಾಂತಿಗ್ರಾಮದಲ್ಲಿ ನಮ್ಮ ಷಡ್ಡಕರ ಮನೆಯಲ್ಲಿ ಕೂತಿದ್ದಾಗ ಅವರು ನೊಣವೇನಕೆರೆಯಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ಅವರು ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವಾಗ ನಾನು ನೊಣವೇನಕೆರೆ ರಾಮಚಂದ್ರನವರ, ಅವರು ಈಗ ದಿವಂಗತರಾಗಿದ್ದಾರೆ, ಅವರಿಲ್ಲ, ಅವರ ಮುಖಾಂತರ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ನ ಸಂಪರ್ಕ ಸಂಖ್ಯೆಗಳು ಎಲ್ಲ ತಗೊಂಡು ಅಲ್ಲಿ ವೆಂಕಟೇಶ್ ನಾಯಕ್ ಅಂತ ಡೈರೆಕ್ಟರ್ ಇದ್ದರು. ಅವರ ಮುಖಾಂತರ ನಾನು ಸುರೇಂದ್ರ ಕುಮಾರ್ ಅವರನ್ನು ಮೀಟ್ ಮಾಡಿದೆ. ಇವರು ವೀರೇಂದ್ರ ಹೆಗ್ಗಡೆಯವರ ಸಹೋದರರು. ಅವರನ್ನು ಮೀಟ್ ಮಾಡಿ ಅವರಲ್ಲಿ ಈ ಭಿನ್ನಹ ಮಾಡಿಕೊಂಡಾಗ ಇದನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಈ ದೇವಸ್ಥಾನದ ಅವಲೋಕನ ಮಾಡೋದಕ್ಕೆ ಬಹಳ ಪ್ರಖ್ಯಾತ ಇತಿಹಾಸ ತಜ್ಞರಾದ ಅಥವಾ ಪ್ರಾಚ್ಯ ವಸ್ತು ತಜ್ಞರಾದ ಡಾಕ್ಟರ್ ಎಸ್ ಆರ್ ರಾವ್ ಅವರನ್ನು ಇಲ್ಲಿ ಕಳಿಸಿದ್ರು. ನಿಮ್ಮ ಮಾಹಿತಿಗೆ ಡಾಕ್ಟರ್ ಎಸ್ ಆರ್ ರಾವ್ ಸೂಪರಿಂಟೆಂಡಿಂಗ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದರ ಆ ಒಂದು ಜಾಗದಲ್ಲಿದ್ದರು. ಇವರು ಅಯೋಧ್ಯ ರಾಮ ಮಂದಿರದ ಇತಿಹಾಸ, ಅದರಲ್ಲಿ ಅಂದಿನ ಪ್ರಧಾನಿಗಳಾದ ನರಸಿಂಹರಾವ್ ಅವರಿಗೆ ಇವರು ಸಲಹೆಗಾರರಾಗಿದ್ದರು. ಅವರು ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಅವರಿಗೆ ರೆಕಮೆಂಡ್ ಮಾಡಿದ್ರು ಧರ್ಮಸ್ಥಳದವರಿಗೆ. ಅವರು ಸುಮಾರು 1988ರಲ್ಲಿ ಶುರು ಮಾಡಿದ್ರು. ಇದು ನಮಗೆ ಇಲ್ಲಿ ಆರ್ಥಿಕ ಬಲ ಇರಲಿಲ್ಲ.
ಆ ಟೈಮಲ್ಲಿ ಇಲ್ಲೇ ನಮ್ಮ ಪಕ್ಕದಲ್ಲಿರೋ ಮುದಿಗೆರೆ ದೇವಸ್ಥಾನದಿಂದ ಅಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾಗಿದ್ದ ಶ್ರೀಯುತ ಅಠಾವರ ಶೇಷಾದ್ರಿ ಮತ್ತು ಶ್ರೀ ವಿಜಯರಾಘವನ್ ಅವರು ಪ್ರೋತ್ಸಾಹ ಕೊಟ್ಟು ಮೂಲತಃ ಕೆಲಸ ಶುರು ಮಾಡೋದಕ್ಕೆ 75,000 ಸಾಲ ಕೊಟ್ಟರು ನಮಗೆ. ಅದಾದಮೇಲೆ ಹಲವಾರು ಭಕ್ತಾದಿಗಳು ಈ ಊರಿನಿಂದ ಇರೋರು, ಈ ಊರಿನಿಂದ ಬಿಟ್ಟು 200 ವರ್ಷ ಆಗಿರೋರು, ಆ ಥರದವ್ರು ಸಹ ನಮಗೆ ಸಹಾಯ ಮಾಡಿ ಕುಂಟುತ್ತಾ ಸಾಗಿ ಜೀರ್ಣೋದ್ಧಾರ ಕೆಲಸ ದೇವಸ್ಥಾನದ್ದು 2002ರಲ್ಲಿ ಸಂಪೂರ್ಣವಾಗಿ ಪುನಃ ಪ್ರತಿಷ್ಠಾಪನೆ ಕೆಲಸಗಳು ನವೆಂಬರ್ 2002ರಲ್ಲಿ ನಡೀತು. ಈ ಮಧ್ಯದಲ್ಲಿ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ನ ನಿರ್ದೇಶಕರಾದ ಹರಿರಾಮ್ ಶೆಟ್ಟಿ ಅವರ ಸಹಾಯ, ಈ ಕೆಲಸದಲ್ಲಿ ಇಂಜಿನಿಯರ್ ಆಗಿದ್ದ ಯಾರಪ್ಪ ಅದು ರಫೀಕ್, ಇವರುಗಳ ಸಹಕಾರ ನಾವು ಅತ್ಯಂತ ಸ್ಮರಣೀಯ. ಇದಾದ ಮೇಲೆ ಹಂತ ಹಂತವಾಗಿ ದೇವಸ್ಥಾನದ ಪ್ರಾಕಾರ, ಮುಂಭಾಗ, ಹಿಂಭಾಗ ಇದೆಲ್ಲ ನಿರಂತರವಾಗಿ ಅಭಿವೃದ್ಧಿಗೊಂಡು ಈಗ ಸದ್ಯದಲ್ಲಿ ಸಂಪೂರ್ಣ ಜೀರ್ಣೋದ್ಧಾರವಾಗಿ ನಿಂತಿದೆ. ಈಗ ವಿಶೇಷವಾಗಿ ದೇವಸ್ಥಾನದ ಕಟ್ಟಡ ಕೆಲಸಗಳು ಸಂಪೂರ್ಣವಾಗಿ ಮುಗಿದಿವೆ. ಈಗ ಒಂದು ಸೋಲಾರ್ ವ್ಯವಸ್ಥೆ ಒಂದು ಆಗಬೇಕಾಗಿದೆ. ಅದನ್ನು ನಾವು ಹಲವಾರು ಕಡೆಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಬಹುಶಃ ಅದು ಸಹ ಆಗುತ್ತೆ ಸದ್ಯದಲ್ಲೇ. ಈ ಕೆಲಸದಲ್ಲಿ ವಿಶೇಷವಾಗಿ 1998ರಿಂದ 2002ರವರೆಗೆ ನಾವುಗಳು ಬೆಂಗಳೂರಿಂದ ಯಾವುದೇ ಸಪೋರ್ಟ್ ಮಾಡಿದ್ರೂ ಸ್ಥಳೀಯರಾದ ಶ್ರೀಯುತ ಶ್ರೀನಿವಾಸ ರಂಗರಾಜನ್ ಅವರ ಪ್ರಯತ್ನ, ಅವರ ವಿಶೇಷ ಆಸಕ್ತಿ ಈ ಕೆಲಸ ಸಂಪೂರ್ಣ ಆಗೋದರಲ್ಲಿ ಬಹಳವಾಗಿ ಸಹಾಯ ಮಾಡಿವೆ. ತುಂಬ ಸಂತೋಷ ಸರ್. ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎಷ್ಟೆಲ್ಲ ಕೈಗಳು ಸೇರಬೇಕು ಅನ್ನೋದಕ್ಕೆ ನಮಗೆ ಈ ಒಂದು ಉದಾಹರಣೆ, ಸ್ಪಷ್ಟವಾದ ಉದಾಹರಣೆ. ತುಂಬ ಒಳ್ಳೆ ಮಾಹಿತಿ ಕೊಟ್ಟರು ಸರ್. ಇದು ಬೇರೆ ಊರಿನ ಜನರಿಗೂ ಮತ್ತು ದೇವಸ್ಥಾನಗಳಿಗೂ ಮಾದರಿಯಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಇನ್ನೊಂದು ವಿಷಯ ನಾನು ಮರೆತು ಬಿಟ್ಟೆ. ಸರಿ ಸರ್. ನನಗೆ ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ಇಂಟ್ರೆಸ್ಟ್ ಅನ್ನೋದಕ್ಕೆ ಆಸಕ್ತಿ ಬರೋದಕ್ಕೆ ಕಾರಣ ನಮ್ಮ ಪೂಜ್ಯ ಚಿಕ್ಕಪ್ಪನವರಾದ ಶ್ರೀಯುತ HS ನರಸಿಂಹಾಚಾರ್ಯ ಅವರು, ಅವರ ಪ್ರೋತ್ಸಾಹ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ತುಂಬ ಸಂತೋಷ ಸರ್. ನಿಮ್ಮ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಈ ದೇವಸ್ಥಾನಕ್ಕೆ ಭಕ್ತರು ಇನ್ನೂ ಹೆಚ್ಚು ಕಡೆಗಳಿಂದ ಬರಲಿ, ಇನ್ನೂ ಹೆಚ್ಚಾಗಿ ಈ ದೇವಸ್ಥಾನ ಪ್ರಚಾರಗೊಳ್ಳಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಆತ್ಮೀಯರಾದ ದೇಶಿಕಾಚಾರ್ಯ ಸರ್ ಅವರು ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು. ಅವರ ಸ್ನೇಹಿತರಾಗಿರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಸರ್ ಇದ್ದಾರೆ. ಅವರು ಕೂಡ ಇದೇ ಹಾಸನ ಜಿಲ್ಲೆಯವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮಗೂ ತುಂಬ ಆಸಕ್ತಿ ಇದೆ ಅಂತ ನಾನು ಕೇಳ್ಪಟ್ಟೆ. ನಮಗೆ ಆಸಕ್ತಿಗೆ ಮುಖ್ಯ ಕಾರಣಕರ್ತರು ಇವ್ರು ದೇಶಕಾಚಾರ್ಯ ಅವರೇನೆ. ನಾವೆಲ್ಲ ಒಂದು ಈಗ 2024ರಲ್ಲಿ ಅಪಾರ್ಟ್ಮೆಂಟಿಗೆ ಬಂದಾಗ ನಮ್ಮವ್ರದ್ದೊಂದು ಸಂಘ ಇದೆ. ಆ ಸಂಘದಲ್ಲಿ ಈ ಥರ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ, ನೀವು ಆಸಕ್ತಿ ಇತ್ತು ಅಂತಂದರೆ ನಮ್ಮ ಜೊತೆ ಸೇರಿ ಅಂತ ಹೇಳಿದ್ರು. ನಮಗೆ ಭಗವಂತನೇ ಅವ್ರ ರೂಪದಲ್ಲೇ ನಮ್ಗೆ ಕಳಿಸ್ಕೊಟ್ಟಿದ್ದಾನೆ ಅಂತ ಸಂತೋಷ ಆಗ್ಬಿಟ್ಟು ನಮ್ಮ ಶಕ್ತಿಯಾನುಸಾರ ನಾವು ಬರ್ತೀವಿ. ನಾನು ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಫೀಸರ್ ಆಗಿದ್ದವನು. ನನಗೂ ಕೆಲಸ ಎಲ್ಲ ನಾನು ಇವ್ರ ಜೊತೆ ಸೇರಿಕೊಂಡು ಸಂತೋಷವಾಗಿ ಬಂದು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕಾಯ ವಾಚ ಮನಸ ಇವರಿಗೆ ನಾವು ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನನ್ನ ಜೊತೆ ಇನ್ನೂ ಒಂದು 25 ಜನ ಇದೇ ಥರ ಇದ್ದಾರೆ. ಅವ್ರೂ ಬರೋಕ್ಕೆ ಏನು ಮಾಡೋಕ್ಕೂ ಸಹಾಯ ಇದೆ. ನಮಗೊಂದು ಸಂತೋಷ ಏನಪ್ಪ ಅಂದರೆ, ನಮ್ಮ ಧರ್ಮಕ್ಕೆ ಆಗಲಿ ಅಥವಾ ನಮ್ಮ ದೇವಸ್ಥಾನಗಳ ಉದ್ಧಾರ ಮಾಡೋದಕ್ಕೋಸ್ಕರ ಇಷ್ಟು ಮುತುವರ್ಜಿ ವಹಿಸ್ತಾ ಇರೋದನ್ನು ನಾವು ಇದೇ ಫಸ್ಟ್ ನಾವು ನೋಡ್ತಾ ಇರೋದು. ನಾವು ಎಲ್ಲರೂ ಕಮರ್ಷಿಯಲಲ್ಲಿ ಬೇರೆ ಏನೇನೋ ಮಾಡ್ತಿರ್ತಾರೆ. ಆದರೆ ನಮ್ಮ ಧರ್ಮ ಮುಂದಕ್ಕೆ ಬರಬೇಕು ಅಥವಾ ನಮ್ಮ ದೇವಸ್ಥಾನ ನಾವು ಹುಟ್ಟಿ ಬೆಳೆದು ಮಾಡಿದ್ದು ಹಾಸನದವರೇ ಹೊಯ್ಸಳ ಡೈನಾಸ್ಟಿ ಬಗ್ಗೆನೂ ಗೊತ್ತಿದೆ ನಮಗೆ. ನಮಗೆ ಪೂರ್ತಿ ಗೊತ್ತಿದ್ದರೂ 1% ಆದ್ರೂ ಗೊತ್ತಿದೆ ನಮಗೆ. ಅದರಲ್ಲೇ ನಮ್ಗೆ ಇಷ್ಟು ಸಹಾಯ ಮಾಡ್ತಾರೆ ಅಂತಂದರೆ ನಮ್ದು ಹಿಂದಿನ ಜನ್ಮದ ಪುಣ್ಯ ಆಗಿರಬೇಕು. ಅದಕ್ಕೋಸ್ಕರ ಇವ್ರು ಸಹವಾಸ ಮಾಡ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ನಾವು. ಅದೇ ರೀತಿ ನೀವೂ ಬಂದ್ರಿ, ನೀವೂ ಸಹ ನಮಗೆ ಮಾರ್ಗದರ್ಶನ ಮಾಡಿ, ಇವರು ಸುಮಾರು ನಮಗೆ ಮಾರ್ಗದರ್ಶನ ಮಾಡಿದರು. ಅವರಿಂದ ಕಲ್ತಿರೋದೇ ಜಾಸ್ತಿ ಇದೆ, ನಮ್ಮಿಂದ ಕಲ್ತಿರೋದಕ್ಕಿಂತ ಅವರಿಂದ ಕಲ್ತಿರೋದೇ ತುಂಬ ಜಾಸ್ತಿ ಇದೆ. ಇವತ್ತು ನೀವು ಇನ್ನೂ ನಮಗೆ ಮಾಹಿತಿ ಕೊಟ್ರಿ, ನಮ್ಮ ಪ್ರೋತ್ಸಾಹ ಇನ್ನೂ ಜಾಸ್ತಿ ಆಯಿತು. ನಮ್ಮ ಮಿಕ್ಕಿಯ ಸ್ನೇಹಿತರಿಗಳಿಗೂ ಹೇಳಿಬಿಟ್ಟು ನೀವು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ತೊಗೊಂಡ್ರು ನಾವು ಅದರಲ್ಲೂ ಸೇರ್ಕೋತೀವಿ. ಯೋಚನೆ ಮಾಡಬೇಡಿ. ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು. ಸ್ನೇಹಿತರೆ, ನೀವು ಈ ವಿಡಿಯೋದಲ್ಲಿ ನೋಡಿದ್ದು ಹಾಸನ ಜಿಲ್ಲೆ, ಹಾಸನ ತಾಲೂಕಿನ
ಹೆರಗು ಗ್ರಾಮದ ಶ್ರೀ ಕೀರ್ತಿನಾರಾಯಣ ದೇವಸ್ಥಾನದ ಇತಿಹಾಸ, ದೇವಸ್ಥಾನದ ರಚನೆ, ದೇವಸ್ಥಾನದ ಭಾಗಗಳು ಮತ್ತು ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಶ್ರೀ ಕೀರ್ತಿನಾರಾಯಣ ಮೂರ್ತಿಯ ವೈಭವ. ಸೊ ಇಷ್ಟನ್ನು ನೀವು ತಿಳ್ಕೊಂಡ್ರಿ. ಹಾಗೆ ನಮ್ಮ ಆತ್ಮೀಯರಾದಂತಹ ಎಲ್ಲರೂ ದೇವಸ್ಥಾನದ ಬಗ್ಗೆ, ದೇವಸ್ಥಾನ ಇತಿಹಾಸದ ಬಗ್ಗೆ, ದೇವಸ್ಥಾನ ಇಂದಿನಿಂದ ಇದುವರೆಗೂ ನಡೆದು ಬಂದ ಹಾದಿಯ ಬಗ್ಗೆ ತಿಳಿಸ್ಕೊಟ್ರು. ಸೊ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸ್ನೇಹಿತರೆ, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು, ನೋಡಿ, ನಮ್ಮ ದೇವಸ್ಥಾನಗಳ ಬಗ್ಗೆ ಮಾಡುವಂಥ ವಿಡಿಯೋಗಳನ್ನ ಯಾರು ನೋಡೋದೇ ಇಲ್ಲ. ಏನಿದೆ ಅದರಲ್ಲಿ ನೋಡೋದಕ್ಕೆ, ಹಳೆ ದೇವಸ್ಥಾನ ಏನಿರುತ್ತೆ ಅಲ್ಲಿ ಅಂತ ಒಂದು ಉದಾಸೀನ ಮನೋಭಾವನೆ ಇರುತ್ತೆ. ಯಾವುದಾದ್ರೂ ಒಂದು ವಿಚಾರ ಕಾಂಟ್ರವರ್ಸಿ ಆಯ್ತು ಅಂದ್ರೆ ಕೋಟ್ಯಾಂತರ ವ್ಯೂಗಳು ಹೋಗ್ತವೆ. ಆದರೆ ನಮ್ಮ ದೇವಸ್ಥಾನಗಳನ್ನು, ನಮ್ಮ ಪ್ರಾಚೀನ ಇತಿಹಾಸವನ್ನು ತಿಳಿಸುವಂಥ ವಿಡಿಯೋಗಳನ್ನು ಮಾಡಿದ್ರೆ ಜನ ನೋಡೋದೇ ಇಲ್ಲ. ಅದೊಂದು ಬೇಸರದ ಸಂಗತಿ. ಅದು ನೀವು ನೋಡದೇ ಇದ್ರೆ ಪರವಾಗಿಲ್ಲ, ನಿಮ್ಮ ಮಕ್ಕಳು ನೋಡೋಲ್ವಲ್ಲ, ಮಕ್ಕಳಿಗೆ ನೀವು ತೋರಿಸಲ್ವಲ್ಲ ಅನ್ನೋದೇ ಇನ್ನೂ ಬೇಸರದ ಸಂಗತಿ ಆಗುತ್ತೆ. ಯಾಕಂದರೆ ನಮ್ಮ ಮಕ್ಕಳಿಗೆ ಇವಾಗ ನಾವು ನಮ್ಮ ಅಲ್ಪ ಸ್ವಲ್ಪ ಇತಿಹಾಸ ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ಜನಾಂಗಕ್ಕೆ ಈ ಮೊಬೈಲ್ ಯುಗದಲ್ಲಿ ಇತಿಹಾಸ ಅನ್ನೋದೇ ಮರೆತೋಗುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ದಯವಿಟ್ಟು ಈ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ಮಕ್ಕಳಿಗೂ ತೋರಿಸಿ, ನಿಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಅದಕ್ಕೂ ಮೊದಲು ದಯವಿಟ್ಟು ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಲಿ ಆ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೀಗೆ ನೋಡ್ತಾ ಇರಿ. ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಸಮಯದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದವರು ಇವರು ಶ್ರೀನಿವಾಸ ರಂಗರಾಜನ್ ಅಂತ ನಮ್ಮ ಸಂಬಂಧಿಗಳು, ಸೋದರ ಸಂಬಂಧಿಗಳು ಬೇರೆ ಏನೋ ಅರ್ಥ ಬರ್ತದ್ರಿಂದ ಸೋದರ ಸಂಬಂಧಿಗಳು ಅವರು. ಈ ದೇವಸ್ಥಾನದ ಬಗ್ಗೆ ಮಾತಾಡೋದಕ್ಕೆ ಸಾಮಾನ್ಯವಾಗಿ ಅನಗತ್ಯವಾಗಿ ನನ್ನ ಹೆಸರನ್ನು ತಗೋತಾರೆ. ನಿಜವಾಗಲೂ ಕೆಲಸ ಮಾಡಿರೋದು ಈ ಅನ್ಸಂಗ್ ಹೀರೋ ಅಂತ ಹೇಳ್ತಾರಲ್ಲ, ಅದನ್ನೇನಾದರೂ ಹೇಳಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ ರಂಗರಾಜರವರು. ಅವರು ಎಲ್ಲ ತರಹದ ಸಂಪನ್ಮೂಲಗಳನ್ನು, ಹಳ್ಳಿಗಳಲ್ಲಿ ಸಂಪನ್ಮೂಲಗಳನ್ನು ಒದಗಿಸೋದು ಬಹಳ ಕಷ್ಟ. ಯಾರ್ಯಾರು ಸಿಬ್ಬಂದಿ ಬಂದರೂ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಟ್ರಸ್ಟಿಂದ ಅವರಿಗೆಲ್ಲ ವಸತಿ ಸೌಕರ್ಯ, ಊಟ ಇತ್ಯಾದಿ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟು ಸುಮಾರು 3 ವರ್ಷಗಳ ಕಾಲ ನಡೆದಾಗ ಕೆಲಸ ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡಿ ಬಹಳ ಸಹಕಾರ ಕೊಟ್ಟಿರೋದು. ನಮಸ್ಕಾರ. ಅಲ್ಲೇ ನನಗೆ ಇವರು ದೇವಸ್ಥಾನ ಪುನರುದ್ಧಾರಕ್ಕೆ ಬಂದಾಗ ನನಗೇನು ಗೊತ್ತಿರಲಿಲ್ಲ. ಆಮೇಲೆ ಅವರು ತೆಗೆದ ಮೇಲೆ ಇಳಿಸಿದ ಮೇಲೆ ನಾನು ಅದನ್ನು ಮತ್ತೆ ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ತುಂಬ ಇಂಟ್ರೆಸ್ಟ್ ಬಂತು. ಆದ್ದರಿಂದ ನಾನು ಇನಿಷಿಯೇಟಿವ್ ತಗೊಂಡು ತುಂಬ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ನಾನೇನು ಹೆಚ್ಚಿಗೆ ಕೆಲಸ ಮಾಡಿಲ್ಲ, ಅವರು ಮಾಡಿದ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀನಿ ಅಷ್ಟೇ. MLA ಅವರಾದ ಬಿ ಶಿವರಾಮ್ ಅವರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ನಾವು ಕೇಳಿದ್ರೆ 50,000 ರೂಪಾಯಿ ನಾವು ನಿಮ್ಗೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಅಲ್ಲಿ ಹೋಗಿ ಕೇಳಿದಾಗ, ಅವ್ರ ಮನೆ ಹತ್ರ ಹೋಗಿ ಕೇಳಿದಾಗ, ನೀವು ಯಾಕೆ ಬರ್ತೀರಿ, ನಾನು ಸ್ಯಾಂಕ್ಷನ್ ಮಾಡಿಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ ಅಂತಂದರು. ಹಾಗೆ ಅವ್ರು ಸ್ಯಾಂಕ್ಷನ್ ಆದಮೇಲೆ ಅವರು ನಮಗೆ ಫೋನ್ ಮಾಡಿ ನಿಮ್ಮದು ದುಡ್ಡು ಸ್ಯಾಂಕ್ಷನ್ ಆಗಿದೆ ತೊಗೊಂಡೋಗಿ ಅಂತ ಹೇಳಿದರು. ನಮ್ಮ ಊರಿನ ಜನಗಳೆಲ್ಲ ಬಹಳ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರು. ನೀರು, ಇದು ಗಾಡಿ, ಎತ್ತು ಎಲ್ಲನೂ ಸಹಕಾರ ಕೊಟ್ಟರು. ಯಾವ ಅಪೇಕ್ಷೆನೂ ಇದ್ದಲೇ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನೆಲ್ಲ ಹೇಳ್ತಾ ನಾನು ಕಂಪ್ಲೀಟ್ ಮಾಡ್ತೀನಿ. 1998ರಿಂದ ಸತತವಾಗಿ ದೇವಸ್ಥಾನದ ಕಾಮಗಾರಿ ಕೆಲಸಗಳಲ್ಲಿ ಧರ್ಮಸ್ಥಳ ಟ್ರಸ್ಟ್ನವ್ರ ಜೊತೆ ಸಹ ಇದ್ದು, ನಂತರದಲ್ಲೂ ಸಹ ಪ್ರತಿಯೊಂದು ಅಲ್ಲಿಂದ ಇಲ್ಲಿವರೆಗೂ ಕಳೆದ ಸುಮಾರು 30 ವರ್ಷಗಳಲ್ಲಿ ನಡೆದಿರೋ ಪ್ರತಿಯೊಂದು ಕಾಮಗಾರಿ ಕೆಲಸದಲ್ಲಿ ಭಾಗಿಯಾಗಿರೋರು ಸಿದ್ದಪ್ಪ ಅವರು. ಇವರು ನಮ್ಮೂರು ನಳಿಯ, ಆದರೂ ಸಹ ಮಗನ ರೀತಿ ನಮ್ಮ ದೇವಸ್ಥಾನಕ್ಕೆ ಕೆಲಸ ಮಾಡಿದ್ದಾರೆ, ನಿರ್ವಂಚನೆಯಿಂದ ಕೆಲಸ ಮಾಡಿದ್ದಾರೆ. ನಾನು ಹಾಸ್ಯವಾಗಿ ಹೇಳಬೇಕು ಅಂದರೆ, ನಾವೇನಾದರೂ ಅವ್ರಿಗೆ ಈಶ್ವರನ್ ಮಾಡಿದರೆ ಗಣೇಶನ್ ಮಾಡ್ತಾರೆ. ಇವರು ಪ್ರತಿಯೊಂದು ಕೆಲಸದಲ್ಲೂ ನಾವೇನು ಹೇಳ್ತೀವಿ, ನಮ್ಮದೊಂದು ಐಡಿಯಾದಲ್ಲಿ ಹೇಳಿದ್ದನ್ನು ಅವರು ಇಂಪ್ರೂವ್ ಮಾಡಿ ಇನ್ನೂ ಕಡಿಮೆ ಖರ್ಚಿನಲ್ಲಿ ಸತತವಾಗಿ ಮಾಡಿಕೊಟ್ಟಿರೋ ವ್ಯಕ್ತಿ ಸಿದ್ದಪ್ಪ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಂದೇನಿಲ್ಲ, ಅವರ ಮಾರ್ಗದರ್ಶನ ನಾನು ಕೆಲಸ ಮಾಡಿದ್ದೀನಿ.
ನಾನು ಬೇರೆ ಏನೂ ಅಪೇಕ್ಷೆ ಪಡೋಲ್ಲ. ಇವ್ರು ಹೇಳ್ತಾರೆ ಸರ್, ಒಂದು ಏನು ಹೇಳ್ತಾರೆ ಅಂದರೆ ಧರ್ಮ ಮಾಡಿ, ಧರ್ಮ ಮಾಡಬೇಡಿ, ಧರ್ಮ ಮಾಡಿ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಅಷ್ಟನ್ನು ಮಾತ್ರ ಮಾಡುತ್ತಾರೆ ಸರ್. ನಾನು ಹೇಳೋದು ಅಷ್ಟೇ, ಪುಕ್ಷಟೆ ಮಾಡಬೇಡಿ, ಮಾಡಿ ಧರ್ಮಕ್ಕೆ ಮಾಡಬೇಡಿ, ಧರ್ಮವಾಗಿ ಮಾಡಿ. ಪುಕ್ಷಟೆ ಮಾಡಬೇಡಿ, ಧರ್ಮ ಮಾಡಿ, ಧರ್ಮ ಸಂಬಳ ತಗೊಳ್ಳಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ನಾನು ಮಾಡ್ತಾ ಇದ್ದೆ ಸರ್. ಅಷ್ಟು ಅವರ ಮಾರ್ಗದರ್ಶನ ನಾನು ಕೆಲಸ ಮಾಡಿ ಸರ್. ಮತ್ತೆ ನಂದೇನಿಲ್ಲ ಸರ್. ನನ್ನ ಪುಣ್ಯ. ಎಲ್ಲದಕ್ಕೂ ಅವರೇ ಕಾರಣ.